ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಾಡ್ತಕ್ಕಂತಹ ಅನ್ನ ಬಸವಣ್ಣನ ನಾಟಕ ಕಟಗಿ ಪ್ರಕಾಶ್ ಬಾಬು ಅವರ ನಿರ್ದೇಶನದಲ್ಲಿ ಆನಂದ್ ಪುರೋಹಿತ್ ಅವರ ಪರಿಕಲ್ಪನೆಯಲ್ಲಿ ಮಂಜುಳಾ ಕಟ್ಟಿಮನಿಯವರ ತಾಲೀಮು ಹಾಗೆ ಅವರಿಗೆ ಮೇಕಪ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ಜೋಶಿ ಅವರ ಮೇಕಪ್ದಲ್ಲಿ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತಾನೆ. ಅಣ್ಣ ಬಸವಣ್ಣ ಬಂದರು ಸಂಗಮದಲ್ಲಿ ಸಂಗಮಿಶನ ಬೆರೆತರು. ಅಣ್ಣ ಬಸವಣ್ಣ ಬಂದರು ಸಂಗಮದಲ್ಲಿ ಸಂಗಮಿಶನ ಬೆರೆತರು. ಕಾಯಕವೇ ಕೈಲಾಸ ತತ್ವವ ಸಾರಿ, ಕಾಯಕವೇ ಕೈಲಾಸ ತತ್ವವ ಸಾರಿ, ದಯೆಯೇ ಧರ್ಮದ ಮೂಲವೆಂಬುದ ತೋರಿ ಅಣ್ಣ ಬಸವಣ್ಣ ಬಂದರು ಸಂಗಮದಲ್ಲಿ ಸಂಗಮಿಶನ ಬೆರೆತರು. ತಿಮ್ಮ, ನಂದೊಂದೇ ಒಂದು ಆಸೆ ಐತೆ, ನೆರವೇರಿಸ್ತೀಯಲ್ಲ? ಏನ್ಲ ಅದು? ಈ ಬೆಳ್ಳ ಕುಯ್ಕೊಂಡ್ ತಿನ್ಬಿಡ್ಲ? ಏಯ್, ನನಗೆ ಬದುಕಿದೆ ಕಣ, ಸತ್ತಿಲ್ಲ. ಲೋ, ಬದುಕಿರೋರ್ ಮಾಂಸನೆ ಓ ರುಚಿಯಾಗಿರ್ತೈತೆ ಕಣ್ಲ. ಕಾಲ ಬಿಟ್ರೆ ನನ್ನ ನುಂಕೊಂಡ್ಬಿಡ್ತೀಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿಂತ್ಕೊಳ್ಳಪ್ಪ. ಯೋ ಐನೋರೆ, ಯಾವ್ದಾದ್ರು ರೋಜ್ ಬೀದಿಗೋ ಬ್ರಾಹ್ಮಣರ ಬೀದಿಗೋ ಹೋಗೋದ್ ಬಿಟ್ಬಿಟ್ಟು ಹೋಗಿ ಹೋಗಿ ನಮ್ ಕೆರೆಗೆ ಬಂದಿದೆಯಲ್ಲ, ಬುದ್ಧಿ ಐತೆ ನಿಂಗೆ? ಅಲ್ಲಪ್ಪ, ಇಲ್ಲೇನಪ್ಪ ಸಿಗ್ತೈತೆ ನಿನಗೆ? ಸತ್ತದನೇ ಬಾಡು, ಇಲ್ಲ ಕುಡಿಯಕ್ ಸೆರೆ, ಅದು ಮಿಕ್ಕಿದ್ರೆ ಮಾತ್ರ. ಅಷ್ಟಿದ್ರು ನಮ್ಗೆ ಸಾಲಕ್ಕಿಲ್ಲ ಅಲ್ವೇ ಅನ್ಲ? ನಾನು ಬೀದಿ ಬೀದಿ ಸುತ್ತಿ ಭಿಕ್ಷೆ ಬೇಡುವ ಭಿಕ್ಷುಕನಲ್ರಪ್ಪ. ಮತ್ತೆ ಮಾಟ ಮಂತ್ರ ಮಾಡೋ ಮಂತ್ರವಾದಿನಾ? ಅಲ್ಲ, ಜ್ಞಾನ ಭಿಕ್ಷೆ ಬೇಡುವ ಶರಣ. ಲೋ ಕೆಂಚ, ಅದೇನೋ ಗಾಲ ಬುಕ್ಸೆ ಅಂತೆ, ನಿನಗೇನಾದ್ರು ಅರ್ಥ ಆಯ್ತೇನ್ಲ? ನಮ್ಮ ನಾಳೆಗೂ ನಂಗೆ ಅರ್ಥ ಆಗ್ಲಿಲ್ಲಪ್ಪ. ಜ್ಞಾನ ಎಂಬುವುದು ಕಣ್ಣಿಗೆ ಕಾಣುವಂತದ್ದಲ್ಲ, ಕೈಗೆ ಸಿಗುವಂತದ್ದೂ ಅಲ್ಲ. ಲೇ ಐನೋರೆ, ನಿನ್ಗೇನಾದ್ರು ಬುದ್ಧಿಗಿದ್ದಿ ಆಯ್ತಾ? ಕಣ್ಣು ಕಾಣಕ್ಕಿಲ್ಲ ಅಂತೀಯ, ಕೈಗೆ ಸಿಗಕ್ಕಿಲ್ಲ ಅಂತೀಯ. ಒಳ್ಳೆ ಹುಚ್ಚಿನ ಸವಾಸ ಆಯ್ತು. ನಾನು ಕೀಳು, ನನಗೆ ಶುಚಿ, ಪೂಜೆ, ವಿದ್ಯೆ ಏನೂ ಬೇಡದವರೆಂದು ಬುದ್ಧಿಗೆಟ್ಟವರಂತೆ ವರ್ತಿಸುತ್ತಿರುವ ನಿಮ್ಮಂತವರಿಗೆ ತಿದ್ದಿ ಬುದ್ಧಿ ಹೇಳಲೆಂದೇ ಬಂದಿರುವ ಬಸವಣ್ಣನವರ ಶಿಷ್ಯ ನಾನು. ನಮ್ಗ್ಯಾಕ್ ಬುದ್ಧಿ ಹೇಳ್ತೀಯ ನೀನು? ಅಜ್ಞಾನದ ಕತ್ತಲೆಯಲ್ಲಿ ಕುಳಿತು ಪ್ರಾಣಿಗಳಂತೆ ಮಾಂಸಾಹಾರವನ್ನು ತಿಂದು ಸೆರೆಯನ್ನು ಕುಡಿದು ನಾನು ಅಂತ್ಯಜ, ನಾನು ಕೀಳು ಎಂಬ ಭಾವನೆಯಲ್ಲಿ ಬಿದ್ದು ಮೇಲ್ವರ್ಗದ ಜನರಿಂದ ಶೋಷಣೆಗೊಳಗಾಗುತ್ತಿರುವ ನಿಮ್ಮಂತವರಿಗೆ ಜ್ಞಾನದ ಬೆಳಕನ್ನು ನೀಡಲು ಆ ಬಸವಣ್ಣನವರು ನನ್ನನ್ನು ಕಳಿಸಿದ್ದಾರೆ. ನೀವು ಸಂಸ್ಕಾರವಂತರಾಗಿ ಮಹಾಜ್ಞಾನಿಗಳಾಗಬಹುದು, ಆ ಶಿವನ ಸ್ವರೂಪರೆನಿಸಬಹುದು. ದೊಡ್ಡ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಅವನ್ ಯಾವನ ಬಸವಣ್ಣಂತೆ, ಅವನ್ ಹೇಳದಂತೆ ಇವನ್ ಬಂದ್ಬಿಟ್ಟಂತೆ. ಇನ್ನೋರೆ, ನೀನು ಒಂದ್ಕಿತ ಮಾಂಸದ ರುಚಿ ನೋಡು, ದಿನ ನೀನೆ ಉಡ್ಕೊಂಬಂದ್ಬಿಡ್ತೀಯ. ಶಿವ ಶಿವ, ಗುರುವೇ ಬಸವೇಶ, ಇವರಿಗೆ ನೀನೇ ಬುದ್ಧಿ ಕಲಿಸಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಾಂಸ ಅನ್ಕೊಂಡ್ಲೆ ಓಡೋಗ್ಬಿಟ್ಟ ಎದ್ಕೊಂಡೆ. ಕರಿಯ ಏನ್ ಕೆಂಚ? ಇಲ್ಲೆಲ್ಲೋ ಸತ್ತಿರಂತ ನೀನು ಮಾಂಸದ ವಾಸನೆ ಬರ್ತಾ ಇದೆ ಕಣ್ಣ. ಅದನ್ನ ಮನೆಗ್ ತಗ ಬಂದ್ಬಿಟ್ಟು ಮತ್ತೆ ಹೋಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಡ್ಬಿದೆ ಬುದ್ಧಿ. ಅಯ್ಯ, ಹತ್ತಿರ ಬರದೆ ದೂರದಲ್ಲೇ ಏಕೆ ನಿಂತಿರುವಿರಿ? ಸ್ವಾಮಿ, ತಾವು ದೊಡ್ಡವರು,
ಮೇಲಾಗಿ ದೇವ್ರ ಸಮಾನರಾದ ಜಂಗಮರು. ನಾವು ಕೀಳ್ಜಾತಿ ಜನ. ನಾವು ಇಲ್ಲೇ ಯಾರು ಮೇಲು ಯಾರು ಕೀಳು, ಈ ಮೇಲು ಕೀಳು ಎಂಬುದನ್ನು ಮನುಷ್ಯರು ಮಾಡಿಕೊಂಡಿರೋ ಕಂದಾಚಾರ. ಆ ಪರಶಿವನ ದೃಷ್ಟಿಯಲ್ಲಿ ನಾವು ನೀವೆಲ್ಲರೂ ಒಂದೇ. ಕೆಲವರು ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಮೇಲು ಕೀಳುಗಳೆಂಬ ಗೋಡೆಗಳನ್ನು ನಿರ್ಮಿಸಿ ಮೇಲ್ಜಾತಿಯ ಕವಚ ಹೊತ್ತು ಕೆಳವರ್ಗದ ಜನರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸಲ್ಲದ ಶಾಸ್ತ್ರ ಪುರಾಣ ವೇದಗಳ ಹೆಸರಿನಲ್ಲಿ ಮಾನವರಲ್ಲೇ ಜಾತಿ ಮತಗಳ ವಿಷಬೀಜವನ್ನು ಬಿತ್ತುತ್ತಿದ್ದಾರೆ. ನಮ್ಮಂತ ಕೀಳ್ಜಾತಿಯವ್ರ ಕೇರಿಗೆ ಬಂದು ನಮಗುಪದೇಶ ಮಾಡ್ತಾ ಇರೋ ತಾವ್ಯಾರ್ ಸ್ವಾಮಿ? ಎಲ್ಲಿಂದ ಬಂದಿದ್ದೀರಿ? ಅಜ್ಞಾನದಲ್ಲಿರುವ ಜನರನ್ನು ಜ್ಞಾನದೆಡೆಗೆ ಸಾಗಿಸಲು ಬಂದಿರುವ ಬಸವಣ್ಣನವರ ಶರಣ ನಾನು. ಸ್ವಾಮಿ, ಆ ಮಹಾಪುರುಷರು ಬಸವಣ್ಣವ್ರು ಎಲ್ಲಿದ್ದಾರೆ ಬುದ್ಧಿ? ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜರ ಆಸ್ಥಾನದಲ್ಲಿ ಮಹಾಮಂತ್ರಿಗಳಾಗಿದ್ದಾರೆ. ನಿತ್ಯವೂ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಆ ಶಿವನನ್ನು ಧ್ಯಾನ ಮಾಡುತ್ತಾ ನಿಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು. ಅಂತಹ ಜನರನ್ನು ಕಂಡರೆ ನಮ್ಮ ಬಸವಣ್ಣನವರಿಗೆ ಬಹಳ ಅಚ್ಚುಮೆಚ್ಚು. ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀವಿ. ಆ ನಮ್ಮಪ್ಪನ ದರ್ಶನ ಆದ್ರೆ ಸಾಕು. ನಿಮಗೆ ಆ ಪರಶಿವನು ಸನ್ಮಂಗಳವನ್ನುಂಟು ಮಾಡಲಿ. ಕಲ್ಯಾಣಿ, ಕಲ್ಯಾಣಿ, ಬೇಗ ಬಾ, ನಿನ್ಗೊಂದು ಸಂತೋಷ ಸುದ್ದಿ. ಏನು? ಕಲ್ಯಾಣಿ, ನಾವ್ ಈ ವರ್ಷ ಯಾವ ಮಾನಭಾವನ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ವೋ ಅವ್ನ್ ನೋಡೋ ಯೋಗ ಈ ಕೂಡ್ ಬಂದೈತೆ. ಏನು? ನನ್ನಪ್ಪ ಬಸವಣ್ಣವ್ರು ಬಂದವ್ರ? ಎಲ್ಲವ್ರಂತೆ? ನಾಳೆ ಕಲಬುರ್ಗಿಗೆ ಬರ್ತಾವ್ರೆ. ಬೇಗ ಸಿದ್ಧ ಮಾಡ್ಕೋ. ಮುಂಜಾನೆ ಹೋಗಿ ಅವ್ರ ದರ್ಶನ ಮಾಡ್ಕೊಂಡ್ ಬರೋಣ. ಲೋ ಬರ್ಮಾ, ನೀನು ಹೊರಡು. ಆಯ್ತಪ್ಪಯ್ಯ. ಐತೆ ಬಸವಣ್ಣ, ಬಸವೇಶ್ವರ. ಕೊಲುವವನೇ ಮಾದಿಗ, ಹೊಲಸ ತಿಂಬುವವನೇ ಹೊಲೆಯ, ಕುಲವೇನೋ ಅವಧಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಬಸವನು ಈ ಧರೆಗೆ ಕವಿದಿಹ ಕತ್ತಲೆ ಇರುವೆಡೆಗೆ, ಬಂದನು ಬಸವನು ಈ ಧರೆಗೆ ಕವಿದಿಹ ಕತ್ತಲೆ ಇರುವೆಡೆಗೆ, ಜಾತಿ ಮತಗಳ ಬೇಲಿಯ ದಾಟಿ ಬಡವ ಬಲ್ಲಿದ ಹೃದಯವ ಮೀಟಿ, ಜಾತಿ ಮತಗಳ ಬೇಲಿಯ ದಾಟಿ ಬಡವ ಬಲ್ಲಿದ ಹೃದಯವ ಮೀಟಿ, ಇವನೇ ನಿಜ ಗುಣ ಶಿವನಿಗೆ ಸಾಟಿ, ಇವನೇ ನಿಜ ಗುಣ ಶಿವನಿಗೆ ಸಾಟಿ. ಅಡ್ಡ ಬಿದ್ದೇನಂತಂದೆ. ಹೇಳಿ. ನನ್ನ ನೋಡಿಯ, ತಾವು ಯಾರು? ಅರಳಯ್ಯ ಅಂತ. ಇವ ನನ್ನ ಮಗ ಪಾರಮಯ್ಯ ತಂದೆ. ಶರಣು.
ತಮ್ಮ ಕಾಯಕ? ಪಾದರಕ್ಷೆಗಳನ್ನು ಒಲಿಯೋದು ನನ್ನ ಕಾಯಕ ತಂದೆ. ಕಾಯಕ ಯಾವುದಾದರೇನು? ನಿಮ್ಮನ್ನು ನೋಡುತ್ತಿದ್ದರೆ ಜ್ಞಾನದಾಹವಿರುವ ದಿವ್ಯ ಪುರುಷರಂತೆ ಕಾಣುತ್ತಿರುವಿರಿ. ಹರಳೆಯರವರೇ, ನನ್ನ ಒಡೆಯ ನನ್ನ ತಂದೆ. ಎಂತ ಮಹಾಪುರುಷಪ್ಪ ಬಸವಣ್ಣವರು. ತಾವು ಮಹಾಮಂತ್ರಿಗಳು ನನ್ನಂತ ಕೀಳ್ ಜಾತಿಯನ್ನು ಮುಟ್ಬಿಟ್ರಲ್ಲ ನನ್ನ ತಂದೆ. ಹರಳೆಯನವರೇ, ಹುಟ್ಟಿನಿಂದ ಯಾರೂ ಕೀಳಲ್ಲ. ಈ ಸೃಷ್ಟಿಯಲ್ಲಿ ಭೇದ ಭಾವವೇ ಇಲ್ಲ. ಸೂರ್ಯ ಬರೀ ಅರಮನೆ ದೇವಸ್ಥಾನಗಳ ಮೇಲೆ ಮಾತ್ರ ಬೆಳಕನ್ನು ಚೆಲ್ಲುವುದಿಲ್ಲ. ಗಾಳಿಯು ವೇದ ಪಂಡಿತರು ಆಗಮಿಕರ ಮೇಲೆ ಮಾತ್ರ ಬೀಸುವುದಿಲ್ಲ. ಗಂಗೆಯು ಬಡವರು ಬಲ್ಲಿದರು ಎಲ್ಲರ ನೀರಡಿಕೆಯನ್ನೂ ನೀಗಿಸುತ್ತಾಳೆ. ಹೀಗಿರುವಾಗ ಈ ಕರ್ಮಭೂಮಿಯಲ್ಲಿ ನಾವೆಲ್ಲರೂ ಒಂದೇ ಜಾತಿ, ಅದು ಮಾನವ ಜಾತಿ. ಎಂತ ದಿವ್ಯವಾದ ಮಾತು ಹೇಳ್ದೆ ನನ್ನೊಡೆಯ. ನಿನ್ಗೋಸ್ಕರ ನಮ್ಮಂತವ್ರು ಎಲ್ಲ ಕಾಯ್ತಾ ಇದ್ವಿ. ಎಷ್ಟೋ ವರ್ಷಗಳ ನನ್ನ ಬೈಕೆ ಇವತ್ತು ಈಡೇರ್ತು ನನ್ನ ತಂದೆ. ನಿನ್ ದರ್ಶನ ಭಾಗ್ಯ ಸಿಕ್ತು, ನಿನ್ ನುಡಿನ ಕೇಳೋ ಭಾಗ್ಯ ಸಿಕ್ತು. ನಾನೇ ಭಾಗ್ಯವಂತ. ಹರಳೆಯನವರೇ, ನೀವು ಕಲ್ಯಾಣಕ್ಕೆ ಬರುವಿರಾ? ಇದಕ್ಕಿಂತ ಸೌಭಾಗ್ಯ ಬೇರೆ ಯಾವುದೈತೆ ನನ್ನ ತಂದೆ. ಈ ಹರಳಯ್ಯ ಯಾವತ್ತೂ ನಿಮ್ ಪಾದ ಸೇವಕ. ನಿಮ್ ಸೇವೆಗೆ ಯಾವಾಗ್ಲೂ ಸಿದ್ಧವಾಗಿರ್ತೀನಿ ತಂದೆ. ಸಂತೋಷ. ಹಾಗಾದ್ರೆ ಆದಷ್ಟು ಬೇಗ ಕಲ್ಯಾಣಕ್ಕೆ ಬಂದು ನಮ್ಮನ್ನು ಕಾಣಿ. ಆಗ್ಲಿ ನನ್ನೊಡೆಯ. ಬಸವರಾಜರೇ, ಹೀನ ಕುಲದವರಿಗೆಲ್ಲ ಲಿಂಗಧಾರಣೆ ಮಾಡಿ ಉತ್ತಮ ಕುಲದವರಂತೆ ನಡೆದುಕೊಳ್ಳಲು ನೀವು ಉಪದೇಶ ನೀಡಿದ್ದೀರಂತೆ, ನಿಜವೇ? ಹೌದು ಮಹಾಪ್ರಭು. ಹೀಗೆ ಮಾಡುವುದರಿಂದ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಆಚಾರ ವಿಚಾರಗಳ ಲೆಕ್ಕಾಚಾರ ತಲೆಕೆಳಕಾಗುವುದಿಲ್ಲವೇ? ಇದು ಧರ್ಮದ್ರೋಹವಲ್ಲವೇ? ಯಾವುದು ಧರ್ಮದ್ರೋಹ? ಮನುಷ್ಯರೇ ಮನುಷ್ಯರನ್ನು ಶೋಷಣೆಗೈದು ಪ್ರಾಣಿಗಳಂತೆ ನಡೆಸಿಕೊಳ್ಳುವುದು ಧರ್ಮವೇ? ಒಂದೇ ನೆಲ ಜಲ ಹೊಂದಿರುವ ನಾವೆಲ್ಲ ಒಂದೇ ಕುಲ ಎಂಬ ಸಮತಾ ಭಾವನೆಯಿಂದ ಒಬ್ಬರಿಗೊಬ್ಬರು ಪ್ರೀತಿ ವಾತ್ಸಲ್ಯಗಳಿಂದ ಬಾಳಬೇಕೆಂದು ಸಾರುವುದು ಧರ್ಮದ್ರೋಹವೇ? ಮೇಲು ಕೀಳು ಎರಡೂ ಒಂದೇ ಎನ್ನುವುದೇ ಧರ್ಮವಾಗಿದ್ದರೆ ರಾಜ್ಯ ಪಾಲನೆ ಮಾಡಲು ಮಹಾಪ್ರಭುಗಳೇಕಿರಬೇಕಿತ್ತು? ವೇದಾದಿ ಶಾಸ್ತ್ರಗಳನ್ನು ಪಠಿಸಲು ಮಹಾ ಪಂಡಿತರು ಏಕಿರಬೇಕಿತ್ತು? ಸರಿಯಾಗಿ ಹೇಳಿದಿರಿ ಮಂಚಣ್ಣನವರೇ. ಎಲ್ಲದಕ್ಕೂ ಪೂರ್ವಜನ್ಮ ಸಂಸ್ಕಾರವಿರಬೇಕು ಎಂಬುದನ್ನು ಬಸವಣ್ಣನವರು ಮರೆತಂತಿದೆ. ಸಂಸ್ಕಾರ ಇಲ್ಲದವರಿಗೂ ಸಂಸ್ಕಾರ ನೀಡಿ ಅಂತಹವರನ್ನೂ ನಿಜ ಮನುಷ್ಯರನ್ನಾಗಿ ಮಾಡುವುದೇ ನಮ್ಮ ಶರಣ ಧರ್ಮದ ಸೂತ್ರ. ಅಲ್ಲದೆ ಕಾಯಕಕ್ಕೆ ಮಹತ್ವ ನೀಡುವುದೇ ನಮ್ಮ ಧ್ಯೇಯ. ಅಂತ್ಯಜರು ಕಾಯ ವಾಚ ಮನಸ ಪರಿಶುದ್ಧರಾಗಿ ಲಿಂಗಾಂಗಿಗಳಾಗಿ ಇಷ್ಟಲಿಂಗಕ್ಕೆ ಪೂಜೆ ಸಲ್ಲಿಸುವುದು ಅಪರಾಧವೇ? ಪೂಜೆ ಮಾಡುವುದನ್ನು ಅಪರಾಧ ಎಂದವರು ಯಾರು? ಆದರೆ ಪೂಜೆಯ ನೆಪದಲ್ಲಿ ಲಕ್ಷಾಂತರ ಶರಣರಿಗೆ ಪ್ರತಿನಿತ್ಯ ರಾಜ್ಯದ ಬೊಕ್ಕಸದಿಂದ ವಸ್ತ್ರ, ಊಟ, ವಸತಿಯನ್ನು ನೀಡುತ್ತಿದ್ದಿರಲ್ಲ, ಅದು ಅಪರಾಧ ಅಲ್ಲವೇ? ಹೌದು ಪ್ರಭು. ಬಸವಣ್ಣನವರು ರಾಜ್ಯದ ಬೊಕ್ಕಸದ ಹಣವನ್ನು ತಮ್ಮ ಕಾರ್ಯಕ್ಕೆ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇಲ್ಲದಿದ್ದರೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು? ಬಸವರಸರೇ, ಇವರ ಮಾತುಗಳು ಸತ್ಯವೇ? ಒಂದು ಮಾತು ನಿಜ, ಆದರೆ ಮತ್ತೊಂದು ಸುಳ್ಳು. ಅಂದರೆ ದಾಸೋಹ ನಡೆಸುತ್ತಿರುವುದು ನಿಜ, ಆದರೆ ಅದಕ್ಕಾಗಿ ಬೊಕ್ಕಸದ ಹಣ ಉಪಯೋಗವಾಗುತ್ತಿದೆ ಎಂಬುದು ನಿಜವಲ್ಲ. ನಮ್ಮ ಶರಣರು ದುಡಿದು ತಿನ್ನುವವರೇ ಹೊರತು ಕುಳಿತು ತಿನ್ನುವವರಲ್ಲ. ಅಂತಹ ಸ್ವಂತ ದುಡಿಮೆಯಿಂದ ಗಳಿಸಿದ ಹಣದಲ್ಲಿ ತಮಗೆ ಬೇಕಾದಷ್ಟು ಮಾತ್ರ ತಮ್ಮಲ್ಲಿ ಇರಿಸಿಕೊಂಡು ಉಳಿದಿದ್ದನ್ನು ದಾಸೋಹಕ್ಕೆ ವಿನಿಯೋಗಿಸುತ್ತಾರೆ. ಪ್ರಭುಗಳಿಗೆ ಅಪೇಕ್ಷೆ ಇದ್ದಿದ್ದಲ್ಲಿ
ಲೆಕ್ಕವು ಸರಿಯಾಗಿಯೇ ಇದೆಯಲ್ಲ. ಹಿಂದಿಗಿಂತಲೂ ಈಗ ಬೊಕ್ಕಸಕ್ಕೆ ಹೆಚ್ಚಿನ ಹಣ ಸಂದಾಯವಾಗಿದೆ. ಪ್ರಭುಗಳು ಲೆಕ್ಕವನ್ನು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲಿಸುವುದು ಒಳ್ಳೆಯದು. ಅದರಲ್ಲಿ ಮೋಸದ ಲೆಕ್ಕ ಇರುವ ಸಾಧ್ಯತೆ ಇದೆ. ಏಕೆಂದರೆ ಬಸವಣ್ಣನವರಿಗೆ ಬೇರೆಯವರಿಗೆ ಬೂದಿ ಹಚ್ಚುವ ಅಭ್ಯಾಸ. ಲೆಕ್ಕಕ್ಕೂ ಬೂದಿ ಹಚ್ಚಿರಬಹುದೋ ಏನೋ. ಅವರವರ ಮನಸ್ಸಿನಂತೆ ಅವರವರ ಮಾತುಗಳು. ಲೆಕ್ಕಪತ್ರ ಸರಿ ಇರಬಹುದು, ಆದರೆ ಬಸವಣ್ಣನವರು ಹೀನ ಕುಲದವರನ್ನು ಮೇಲಕ್ಕೆತ್ತುವುದರ ಹಿಂದೆ ಬೇರೆ ಏನೋ ಆಕಾಂಕ್ಷೆ ಇದೆ. ಮನುಷ್ಯರಲ್ಲಿ ಸಾಮರಸ್ಯ ತುಂಬುವುದೇ ನಮ್ಮ ಆಕಾಂಕ್ಷೆ. ಮಾನವರಲ್ಲಿ ಮಹಾದೇವನನ್ನು ನೋಡುವವರು ನಾವು. ದೇಹವೇ ದೇಗುಲ, ಆತ್ಮವೇ ಶಿವ, ಉಣ್ಣುವ ಅನ್ನವೇ ಮಹಾಪ್ರಸಾದ, ಕುಡಿಯುವ ನೀರೇ ತೀರ್ಥ. ಸಮಾಜ ಸೇವೆ ಹಾಗೂ ಲೋಕೋದ್ಧಾರವೇ ಶಿವನಿಗೆ ಪ್ರಿಯವಾದ ಕಾಣಿಕೆ. ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡುವುದೇ ನಮ್ಮ ಬಯಕೆ. ಭಲೆ ಭಲೆ ಬಸವಣ್ಣನವರೇ, ಈ ನಿಮ್ಮ ಸಮಾಜೋದ್ಧಾರಕ್ಕೆ ನಮ್ಮ ಬೆಂಬಲ. ಅಣ್ಣನವರೇ, ಹರಳೆಯನವರು ಬಂದು ಹೊರಗೆ ನಿಂತಿದ್ದಾರೆ. ಓ, ಹರಳೆಯನವರು ಬಂದಿರು. ಹೌದು ಅಣ್ಣನವರೇ. ಅಣ್ಣವರೇ, ಹರಳೆಯನವರೇ, ಮನೆಯ ಹೊರಗೆ ಏಕೆ ನಿಂತಿರುವಿರಿ? ಬನ್ನಿ ಒಳಗೆ, ಬನ್ನಿ ಬನ್ನಿ. ತಮ್ಮ ಆಗಮನದಿಂದ ಬಹಳ ಆನಂದವಾಯಿತು. ಶರಣು ತಾಯಿ, ಶರಣು. ಕುಳಿತುಕೊಳ್ಳಿ. ಹೇಳಿ. ಈ ಅಲ್ಪ ನಿಮಗೋಸ್ಕರ ಭಕ್ತಿಯಿಂದ ತಂದಿರೋ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕಾಣಿಕೆಯೇ? ಬಹಳ ಸುಂದರವಾಗಿದೆ. ಇದರ ಸ್ಪರ್ಶವೇ ದಿವ್ಯವಾಗಿದೆಯಲ್ಲ. ಇದರ ವೈಶಿಷ್ಟ್ಯವೇನು? ಈ ಪಾದರಕ್ಷೆಗಳನ್ನು ನನ್ನ ಮತ್ತು ನನ್ನ ಹೆಂಡತಿಯ ತೊಡೆಯ ಚರ್ಮದಿಂದ ಮಾಡಿ ತಂದಿದ್ದೀನಿ. ಏನು ಹೇಳುತ್ತಿದ್ದೀರಿ? ಹೌದು, ಆವತ್ತು ನಾನು ನಿಮ್ಗೆ ನಮಸ್ಕಾರ ಮಾಡಿ ಶರಣು ಅಂತ ಒಂದು ಬಾರಿ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಶರಣು ಶರಣಾರ್ಥಿ ಅಂತ 2 ಬಾರಿ ಹೇಳಿ ನನ್ನ ಮೇಲೆ ಶರಣನ ಭಾರವನ್ನು ಹೊರಿಸ್ಬಿಟ್ರೆ ಆ ಋಣ ಭಾರವನ್ನು ಕಳ್ಕೊಳ್ಳೋದು ಹೇಗೆ ಅಂತ ತಿಳಿಯದೆ ನಮ್ಮ ಚರ್ಮದಿಂದ ಹೊಲದ ಈ ಪಾದರಕ್ಷೆಗಳನ್ನ ನಿಮಗೆ ಭಕ್ತಿಯಿಂದ ಸಮರ್ಪಿಸ್ತಾ ಇದ್ದೀನಿ. ದಯಮಾಡಿ ಸ್ವೀಕರಿಸಿ. ಇವುಗಳನ್ನು ಮೆಟ್ಟಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದಂತೆ ಪುನೀತರನ್ನಾಗಿ ಮಾಡಿ. ಶಿವಶರಣರ ಚರ್ಮದಿಂದ ಮಾಡಿದ ಈ ಪಾದರಕ್ಷೆಗಳನ್ನು ನನ್ನ ಕಾಲಿಂದ ಮೆಟ್ಟಿದರೆ ಸಾಕ್ಷಾತ್ ಶಿವನನ್ನೇ ತುಳಿದಂತಾಗುವುದಿಲ್ಲವೇ? ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಿ ನಾನು ಯಾವ ನರಕಕ್ಕೆ ಹೋಗಲು? ಹರಳೆಯನವರೇ, ಈ ಪವಿತ್ರವಾದ ಪಾದರಕ್ಷೆಗಳನ್ನು ಮೆಟ್ಟಲು ನಾನು ಅರ್ಹನಲ್ಲ. ಇವುಗಳನ್ನು ತಲೆಗೆ ಹೊತ್ತು ಪೂಜಿಸಲು ಓಂ ನಮಃ ಶಿವಾಯ. ತಂದೆ, ಬೇಡಿ ತಂದೆ, ಬೇಡಿ ಬೇಡಿ. ಹೌದು ಹೌದು ಹರಳೆಯನವರೇ, ಶರಣರ ಈ ಚೆಮ್ಮಾವುಗೆಗೆ ಪೃಥ್ವಿ ಸಮಬಾರದು. ಇಂತಹ ಭಕ್ತಿಯ ಕಾಣಿಕೆಯನ್ನು ಪಡೆಯಲು ಅರ್ಹನು ಒಬ್ಬನೇ. ಆ ಸಂಗಮನ ಇವುಗಳು ಅವನಿಗೇ ನಿಲ್ಲಿಸಿ, ಇವುಗಳನ್ನು ತೆಗೆದುಕೊಂಡು ಹೋಗಿ ಅವನಿಗೇ ಅರ್ಪಿಸಿ. ತೆಗೆದುಕೊಳ್ಳಿ. ತಮ್ಮ ಪಡೆಯಂತೆ ಆಗಲಿ.
ಶಿವಾಯ. ಏ ಹರಳ, ಪ್ರಭು ಒಡೆಯ, ನಾನು ಎದುರಿಗೆ ಬಂದ್ರು ನೋಡ್ದೆ ನಮಸ್ಕಾರ ಮಾಡದೆ ಹೋಗ್ತಾ ಇದೆಯಲ್ಲ, ಎಷ್ಟು ಅಹಂಕಾರ ನಿನಗೆ? ತಾವು ಬಂದಿದ್ದು ಗಮನಿಸಲಿಲ್ಲ ಪ್ರಭು, ದಯವಿಟ್ಟು ಕ್ಷಮಿಸ್ಬೇಕು. ಓಹೋ, ಕ್ಷಮಿಸ್ಬೇಕಂತೆ, ಕ್ಷಮಿಸ್ಬೇಕು. ತಪ್ಪು ನಿಂದಲ್ಲ, ನಿಮ್ಮಂಥವ್ರನ್ನೆಲ್ಲ ಮೇಲೆತ್ ಕಟ್ಟಿ ಮೆರೆಸ್ತಾ ಇದ್ದಾನಲ್ಲ ಬಸವ, ಅವನು ತಪ್ಪು. ಏನು ಅದು ತಲೆ ಮೇಲೆ? ಪಾದರಕ್ಷೆಗಳು ಬುದ್ಧಿ. ಪಾದರಕ್ಷೆಗಳು ತೋರಿಸು ಮತ್ತೆ ನೋಡೋಣ. ಕ್ಷಮಿಸ್ಬೇಕು ಬುದ್ಧಿ, ಇವು ಮಾರುವುದಕ್ಕಲ್ಲ. ಮಾರಲಾಗದಂಥ ಪಾದರಕ್ಷೆಗಳು ಅಂದ್ಮೇಲೆ ನಾವು ಅವನ್ ನೋಡ್ಲೇಬೇಕು. ತೋರಿಸು. ಅದ್ಭುತ, ಅದ್ಭುತವಾದ ಪಾದರಕ್ಷೆಗಳು. ಇವನ್ನ ನನಗ್ ಕೊಡು, ನೀನು ಕೇಳಿದಷ್ಟು ಹಣ ಕೊಡ್ತೀನಿ. ಆಗ್ಲೇ ಹೇಳಿದ್ನೆಲ್ಲ ಬುದ್ಧಿ, ಇವು ಮಾರೋದಕ್ಕಲ್ಲ. ನನ್ನೆದುರಿಗೆ ನಿಂತು ಮಾತಾಡೋದು ಸೊಕ್ಕೇನು ನಿನಗೆ? ಏಯ್, ಕಿತ್ಕೊಳ್ರ ಅವನ್ನ. ಬೇಡ ಬುದ್ಧಿ, ಕಿತ್ಕೊಳ್ರ. ಬೇಡ ಬುದ್ಧಿ, ಬುದ್ಧಿ ಬೇಡ ಬುದ್ಧಿ, ಬುದ್ಧಿ ಬೇಡ. ಸುಂದರವಾದ ಪಾದರಕ್ಷೆಗಳು. ಬೇಡಿ ನನ್ನೊಡೆಯ, ಅವುಗಳನ್ನು ಬಸವಣ್ಣವ್ರಿಗೆ ಅಂತ ಹೊಲಕ್ಕೆ ತಗೊಂಡೋಗಿದ್ದೆ. ಆದರೆ ಅವುಗಳನ್ನು ಅವ್ರು ಮೆಟ್ಟಿದೆ. ಇವುಗಳನ್ನು ಮೆಟ್ಟೋದಕ್ಕೆ ನಾನು ಅರ್ಹ ಅಲ್ಲ, ಇವುಗಳನ್ನು ಶಿವನ ಮುಂದೆ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದಂಗೆ ಪೂಜೆ ಮಾಡೋ ತಗೊಂಡೋಗ್ತಾ ಇದ್ದೀನಿ. ಅವುಗಳು ಮೆಟ್ಬೇಡಿ ನನ್ನೊಡೆಯ, ಅಪಚಾರ ಮಾಡಬೇಡಿ. ಸುಂದರವಾಗಿ ಮೃದುವಾಗಿರೋ ಇಂತಹ ಪಾದರಕ್ಷೆಗಳನ್ನು ಮೆಟ್ಟೋ ಯೋಗ್ಯತೆ ಆ ಬಸವನಿಗೆ ಎಲ್ಲಿಂದ ಬರಬೇಕು? ನಮ್ಮಂಥವ್ರು ಮೆಟ್ಟಿ ಮೆರಿಬೇಕು ಇವನ್ನ. ಬೇಡ ಸ್ವಾಮಿ, ಬಸವಣ್ಣ ಅವ್ರು ಮುಟ್ಟಿ ಪವಿತ್ರವಾದ ಅವುಗಳನ್ನು ಮೆಟ್ಟಿ ನೀವು ಅಪಚಾರ ಮಾಡಬೇಡಿ, ಪಾಪ ಕಟ್ಕೋಬೇಡಿ. ಬುದ್ಧಿ 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 ಬೇಡ ಬುದ್ಧಿ, ಅವುಗಳನ್ನ ಮೆಟ್ಟಬೇಡಿ. ದಯವಿಟ್ಟು ದಯವಿಟ್ಟು ಅವ್ರನ್ನ ಕೊಡ್ಬಿಡಿ. ಈ ಹಣ ನನಗೆ ಬೇಡ, ನನ್ನ ಪಾದರಕ್ಷೆ ನನ್ ಕೊಟ್ಬಿಡಿ. ಬುದ್ಧಿ ಬೇಡ ಬುದ್ಧಿ, ಅವುಗಳನ್ನು ಮೆಟ್ಟಬೇಡಿ. ಬುದ್ಧಿ ಬೇಡ ಬುದ್ಧಿ, ಬೇಡ ಬುದ್ಧಿ. ಅಯ್ಯೋ, ಅಯ್ಯಪ್ಪ, ಬಡ್ಡಿ, ಅಯ್ಯೋ, ಊರಿ, ಊರಿ, ಅಯ್ಯೋ, ಅಯ್ಯೋ, ಊರಿ, ಊರಿ, ನೋಡಿ, ಇದಕ್ಕೆ ಒಂದು ಚೂರ್ಣ ಕೊಡ್ತೀನಿ. ಈ ಚೂರ್ಣವನ್ನ ಹಾಲ್ನಲ್ಲಿ ಬೆರೆಸಿ ಪ್ರತಿದಿನ ಕುಡಿಸಿ, ಗುಣವಾಗುತ್ತೆ. ನಾನಿನ್ನು ಬರ್ತೀನಿ. ಅಯ್ಯೋ ಮಗಳೇ, ಏನ್ ಮಾಡಿ? ಕರಿಬಾನೆಯ ನೀರನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿದರೆ ಅವರು ಮೊದಲಿನಂತೆ ಆಗುತ್ತಾರೆ ಎಂದು ಬಸವಣ್ಣನವರು ಹೇಳಿದ್ರು. ಏನು, ನಮ್ಮಪ್ಪ ಬಸವಣ್ಣವ್ರು ಹೇಳಿದಾರ? ಆಗ್ಲಿ ತಾಯಿ, ನಮ್ಮಪ್ಪನಿ ಚಿಂತೆ ಆಗ್ಲಿ. ಕೊಡ್ತೀನಿ ಇರು, ಕೊಡ ಇಡ್ತಾಯಿ. ತಗೊಂಡೋಗ್ತಾಯಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಅಯ್ಯೋ ಊರೇ, ಯಾವಾಗ ಕಡಿಮೆ ಆಗುತ್ತಪ್ಪ ಇದು? ಅನುಭವಿಸಿ ಸಾಕಾಗಿ ಹೋಗಿದೆ. ಶ್ರೀಹರಿ, ಯಾವಾಗ ಗುಣಪಡಿಸ್ತೀಯಪ್ಪ ನನ್ನ? ಅಯ್ಯೋ ಅಯ್ಯೋ ಊರಿ, ಊರಿ.
ಎಲ್ಲ ಕಮ್ಮಿ ಆಗ್ತಾ ಇದೆ, ಮೈಯೆಲ್ಲ ಹಗರಾಗ್ತಾ ಇದೆ. ಏನೋ ಚೈತನ್ಯ